ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಗುರಾಯಿಸ್ತಾ ಇದ್ಯಾ? ನಾನು ನೋಡ್ತಿದ್ದೀನಷ್ಟೆ. ಓಹೋ, ಎದುರು ಮಾತಾಡ್ತಿದ್ಯಾ? ಎಲ್ ಕಲ್ತೆ? ಸರಿ, ಇನ್ಮೇಲೆ ಎದುರುತ್ರ ಕೊಡೋದಿಲ್ಲ. ತಿರುಗಿ ಕೊಡ್ತೀನಿ. ಅತ್ತೆ, ನಾನು ಗುರಾಯಿಸ್ತಾ ಇರ್ಲಿಲ್ಲ, ಬರೀ ನೋಡ್ತಾ ಇದ್ದೆ. ನಿನ್ನ ಲೀಲಾ, ಎಲ್ಲ ಮಾತಾಡಿದ್ಯಾ ಲೀಲಾ? ಹೋಗಣ್ರಿ, ಎಲ್ಲ ಮಾತಾಡಿದ್ದೀನಿ. ಇನ್ನು ರಶ್ಮಿ ಮಗಿನಂಗಲ್ವಾ, ಅದಕ್ಕೆ ಹೊಸಿ ನಿಧಾನ ಕಲ್ತ್ಕೊಂತಾಳೆ. ನಾನ್ ಕಲ್ಸ್ಕೊಡ್ತೀನಿ. ಹೆಂಗ್ ಕಲ್ಸ್ಕೊಡ್ತೀನಿ ಅಂದ್ರೆ ಊರ್ಗೆ ಫಸ್ಟ್ ಬರ್ಬೇಕು, ಹಂಗ್ ಕಲ್ಸ್ಕೊಡ್ತೀನಿ. ಅವ ರಶ್ಮಿ, ನನ್ನ ಕಂದ, ನೀನೇನು ಹೆದರ್ಕೋಬೇಡ. ನಾನು ಸೀನಂಗೆ ಎಲ್ಲನೂ ಹೇಳಿದ್ದೀನಿ. ನಿನಗೇನಾದರೂ ಹೇಳಬೇಕು ಅನ್ಸಿದ್ರೆ ನಂತವ ಹೇಳ್ಕೊಳವ. ಏನು ಒತ್ತು ಗೊತ್ತು ಏನೂ ನೋಡಬೇಡ. ಬೆಳಿಗ್ಗೆ ಆದರೂ ಕೇಳ್ಬೋದು, ಸಂಜೆ ಆದರೂ ಕೇಳ್ಬೋದು, ರಾತ್ರಿ ಆದರೂ ಕೇಳ್ಬೋದು. ನೀನು ಪುಟ್ಟ ಹಣತೆ ಅಲ್ಲ ಕಣವ. ಹೌದೌದು, ಇವಳು ಪುಟ್ಟಂತೆ ಅಲ್ಲ, ಡ್ರಮ್ಗೆ ಎಣ್ಣೆ ಒಯ್ದು ಬತ್ತಿ ಹಚ್ಚಿಟ್ಟಿರೋ ಒಂದೇ ದೀಪ. ನೀನ್ ಐತೆ ಕಳ್ಳ, ಕೈ ಹಾಕ ಮಟ್ಟಕ್ಕೆ ಬರ್ಗೆಟ್ಟೋಗಿದ್ಯಾ ಅನ್ನೋ. ನನ್ನ ಮಗನೇ, ಪಿಂಕಿಗೆ ಮೋಸ ಮಾಡಕೊಂಟೆ ಅಲ್ವಾ? ಸರಿ ಸರಿ, ಮಲ್ಕೊಳ್ರಿ. ಸೀನಾ ಅವರೇ, ಬನ್ನಿಯಪ್ಪ ತಾವು. ಅವ್ಳಿಗೆ ಏನಾಯ್ತಪ್ಪಯ್ಯ? ಯಾಕೆ ಹಿಂಗೆ ಉರ್ದು ಬೀಳ್ತಾವಳೆ? ಆರೋ ದೀಪ ಉರಿಯುತ್ತೆ ಅಂದ್ಕೊಂಡಿದ್ದೆ. ಇದು ಆರಿಸಿದ್ರು ಆರದೇ ಇರೋ ದೀಪ. ಇದಕ್ಕೆ ಬೆಂಕಿ ಹಚ್ಚೆ ಕೈ ಬಿಡಬೇಕು ಅನ್ಸುತ್ತೆ ಅಲ್ವಾ? ದಣಿ, ಈಗ ಗೋಡಂಬಿ ನನ್ನ ಮಗ ಎದ್ಬಿಟ್ಟು ನಿಜವಾಗಿ ಹೇಳ್ಬಿಟ್ರೆ ಏನು ಮಾಡವ? ನನಗೆ ಆ ಕಡೆ ಮನೆಗೂ ಹೋಗೋಕ್ಕಾಗದೆ, ಈ ಕಡೆ ಇಲ್ಲಿರೋಕ್ಕೂ ಆಗದೆ, ನನ್ನ ಜೀವ ಪಟ್ ಪಟ ಅಂತೈತೆ. ಅಲ್ಲ ಕಣಪ್ಪಯ್ಯ, ಅಷ್ಟೆಲ್ಲ ಕೇಳ್ಕೊಂಡ್ರು ಬೇಡ ಅನ್ಬಿಟ್ಲಲ್ಲ, ಅದು ಆ ಶಿವನ್ ಮುಂದೆ ಅವನಿಗೇನಾನ ಅನುಮಾನ ಬರೋಕ್ಕಿಲ್ವಾ? ಇವಳು ಏನು ಗೊತ್ತಿಲ್ಲದೆ ಹಿಂಗೆ ಆಡ್ತಾವಳೆ. ಇನ್ನೇನಾನ ಗೋಡಂಬಿನ ಹೊಡೆದು ನಾನೇ ಅಂತ ಗೊತ್ತಾಗ್ಬಿಟ್ರೆ ನನ್ನ ಕತೆ ಏನಪ್ಪಯ್ಯ? ಊರೆಲ್ಲ ನೆಂಟರಿದ್ರು ಉಣ್ಣ ಕಿಕ್ಕೋರಿಲ್ಲ ಅನ್ನೋ ಹಾಗೆ ಕಿರ್ಬೋಕಿ ಅವನು. ಇನ್ನೂ ಕಣ್ಣೇ ಬಿಟ್ಟಿಲ್ಲ. ಆಗಲೇ ನಿನ್ನ ಕಡೆನೇ ಕೈ ತೋರಿಸಿ ನೀನೇ ಇದೆಲ್ಲ ಮಾಡಿದ್ದು ಅನ್ನೋ ಥರ ಮಾಡಿಬಿಟ್ನಲ್ಲ. ಸದ್ಯ ಅವ್ರಿಗೆ ಅನುಮಾನ ಬರಲಿಲ್ಲ, ಬಚಾವಾದೆ. ಇನ್ಮೇಲೆ ಏನಾದರೂ ಅನುಮಾನ ಬಂದಿದ್ರೆ ಏನೋ ಗತಿ? ದಣಿ, ಈಗ ಏನು ಮಾಡವ ದಣಿ? ಹೊತ್ಕೊಂಡು ಹೋಗೋರಿದ್ರೆ ಸತ್ತಂಗೆ ಬೀಳೋದಕ್ಕೆ ತುಂಬ ಜನ ಇದ್ದಾರೆ. ಈಗ ನಾವು ಇಡೋ ಹೆಜ್ಜೆ ಬಲ್ಗಾಲಿಂದ ಎಡಗಾಲಿಂದ ಅಂತ ನಮಗೂ ಗೊತ್ತಾಗಬಾರ್ದು. ಅಷ್ಟು ಹುಷಾರಾಗಿ ಕೆಲಸ ಮಾಡಬೇಕು. ಅರ್ಥ ಆಗಿಲ್ಲಪ್ಪಯ್ಯ. ಅವನಿಗೆ ಮತ್ತೆ ಎಚ್ಚರ ಆಗಿ ನೀನೇ ಮಾಡಿದ್ದು ಅಂತ ಬಾಯಿ ಬಿಟ್ಬಿಟ್ರೆ ನಿನ್ನ ಕತೆ ಜೊತೆಗೆ ನಾನು ಕಟ್ಟಿರೋ ಕೋಟೆ ಕೂಡ ಮುಳುಗೆ ಹೋಗುತ್ತೆ. ಅದಕ್ಕೆ ನಾನೀಗೊಂದು ಹೇಳ್ತೀನಿ, ಅದನ್ನು ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡು. ಏನಪ್ಪಯ್ಯ? ನೀನು ಇಲ್ಲಿರಬಾರ್ದು ಅಂತ ಪಾರ್ವತಿ ಹೇಳಿದಾಳೆ. ಅದೇ ನೀನು ಮುಖ ಮುಚ್ಕೊಂಡು ಹೋದರೆ ಆ ಶಿವಗೂ ಗೊತ್ತಾಗಲ್ಲ, ಪಾರ್ವತಿಗೂ ಗೊತ್ತಾಗಲ್ಲ. ಅಂದರೆ ಮಾರು ಬೇಸ್ದಾಗ ಹೋಗಿ ಆ ಗೋಡಂಬಿ ನನ್ನ ಮಗನ ಮುಗಿಸ್ಬಿಡು ಅಂತವ್ರೆ ದಣ್ಗಳು. ಸರಿ ಅಪ್ಪಯ್ಯ, ನೀವು ಹೊರಡಿ. ಪರಶು, ಅವನು ಈಗ ICUನಲ್ಲಿದ್ದಾನೆ. ಡಾಕ್ಟ್ರ್ ಹೇಳ್ದ ಹಾಗೆ ಇನ್ನು ಅರ್ಧ ಗಂಟೆಗೋ 1 ಗಂಟೆಗೋ ಅವನ್ನ ಜನರಲ್ ವಾರ್ಡ್ಗೆ ಹಾಕ್ತಾರೆ. ಆಗ ಒಳಗೆ ಹೋಗು, ಯಾರಿಗೂ ಗೊತ್ತಾಗಲ್ಲ. ನೀನು ಮಾಡೋ ಕೆಲಸ ಗೋಡಂಬಿಗೂ ಗೊತ್ತಾಗಬಾರ್ದು, ಆಗ ಮಾಡಬೇಕು. ಸರಿ ಅಪ್ಪಯ್ಯ. ಒಂದು ವಿಷಯ ನೆನ್ಪಿಟ್ಕೋ, ಈಗಾಗಲೇ ಒಂದು ತಪ್ಪು ಮಾಡಿ ಅದನ್ನು ಮುಚ್ಚಾಕೋದಕ್ಕೆ ಇನ್ನೊಂದು ತಪ್ಪು ಮಾಡಿದೆ. ಆ ತಪ್ಪನ್ನು ಮುಚ್ಚಾಕೊಳ್ಳೋದಕ್ಕೆ ಮತ್ತೂ ಒಂದು ತಪ್ಪು ಮಾಡಿದೆ. ಹೀಗೆ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾನೆ ಇದ್ದರೆ ಏನೋ ಕತೆ. ಚಿಕ್ಕೇದು ಮಾಡ್ರೆ ಹುಷಾರು. ಹೋಗಿದ್ದು ಕೆಲಸ ಬೋ ಜಲ್ದಿ ಫೋನ್ ಮಾಡ್ಕೊಂಡು ಬನ್ನಿ, ಆಯ್ತಾ? ಲೈ ಛತ್ರಿ, ನಂಗೆ ಗೊತ್ತು ಕಣ್ ಹೋಗ್ಲಾ. ಮಾರಿಗುಡಿ ದೇವರು ವೀರಭದ್ರನವರ ಮಗ ಈ ಪರ್ಶುಗೆ
ಒಂದು ಕೊಲೆ ಮಾಡೋದೇನು ಮ್ಯಾಟ್ರೇ ಆಗೋದಿಲ್ಲ ಕಲ. ನೀವು ಹೋಗ್ಲಾ, ನಾನು ನೋಡ್ಕೊತೀನಿ. ಬರ್ತೀನಿ. ಅಣ್ಣ ಒತ್ತಾಗೈತೆ, ನೀವು ಮನೆಗೆ ಹೋಗ್ರಿ. ಮನೆಗೆ ಹೋಗಿ ಏನೆಲ್ಲ ಮಾಡಮ್ಮ? ಕೊರ್ಕೆ ಅಣ್ಣ, ಗೋಡಂಬಿ ಅಣ್ಣನ ಇಲ್ಲಿ ಬಿಟ್ಟು ಹೋಗಕ್ ಮನ್ಸು ಹೇಗೆ ಬರುತ್ತೆ? ನೀವ್ ಇಲ್ಲಿದ್ದೇನ್ ಮಾಡಿರ ಅತ್ಗೆ? ಎಲ್ಲ ಆಗೈತಲ್ಲ. ಡಾಕ್ಟ್ರು ಗೋಡಂಬಿ ಪ್ರಾಣಕ್ಕೆ ಏನು ಅಪಾಯ ಇಲ್ಲ ಅಂತ ಹೇಳೋರ್ ತಾನೆ. ನಾನು ಇದನ್ನಲ್ಲ, ನಾನು ನೋಡ್ಕೋತೀನಿ ಬಿಡಿ. ಶಿವಣ್ಣ, ಅದಕ್ಕೆ ನೀನೇನು ಇಲ್ಲಿ? ಅದಕ್ಕೆ ಅದನ್ನ ಬಿಡಿ. ಏನ್ ಶಿವಣ್ಣ, ಫೋನ್ ಮಾಡಿ ಅವ್ನು ಮಾತು ಹೇಳ್ಬೇಕು ತಾನೆ. ರತ್ನಕ್ಕ ಫೋನ್ ಮಾಡಿ ಹೇಳಿದ್ಮೇಲೆ ನಂಗೆ ವಿಷಯ ಗೊತ್ತಾಗಿದ್ದು. ಹೀಟೊತ್ತಲ್ಲಿ ಯಾಕ್ಲ ಬಂದೆ? ಬೆಳಿಗ್ಗೆನೆ ಎದ್ದು ಬರ್ಬೋದಿತ್ತಲ್ಲ. ಏನ್ ಶಿವಣ್ಣ ನೀನು, ನಿನಗಿಂತ ಹೆಚ್ಚ ನೀನ್ ಕಷ್ಟದಲ್ಲಿ ಇರ್ಬೇಕಾರೆ ನಾನು ಎಂತ ಜಾಗದಲ್ಲೇ ಇದ್ರು ಏನೇ ಕೆಲಸ ಮಾಡಿದ್ರು ಬಂದೇ ಬರ್ತೀನಿ. ಹಂಗೆ ಬಿಟ್ಬಿಡಕ್ಕಾಯ್ತದ? ಹೌದು ಶಿವಣ್ಣ, ನಮ್ ಗೋಡಂಬಿ ಹೆಂಗೋನೆ? ಈಗ ಆರಾಮಾಗಿದ್ದಾರೆ. ಎಚ್ಚರ ಆಗಿತ್ತು, ಈಗ ಮಲ್ಕೊಂಡಿದ್ದಾರೆ. ಸದ್ಯ ಇವಾಗ ಸಮಾಧಾನ ಆಯ್ತು. ಸರಿ ಅದಕ್ಕೆ ಶಿವಣ್ಣ, ನೀವು ಮನೆಗೆ ಹೋಗಿ, ನಾನು ಇಲ್ಲಿರ್ತೀನಿ. ಏ ಬೇಡಕಲ್ಲ, ನಾವು ಗೋಡಂಬಿ ನೋಡ್ಕೊಳಕ್ಕೆ ಇಲ್ಲೇ ಇರ್ತೀವಿ. ಏನ್ ಶಿವಣ್ಣ ಹಿಂಗೆ ಹೇಳ್ತಿದ್ಯಾ? ಗೋಡಂಬಿ ಗಂಡು ಹುಡುಗ, ಅದು ಆಸ್ಪತ್ರೆಯಲ್ಲಿ ಬೇರೆ ಅವನೇ, ನೋಡ್ಕೊಳಕ್ ನರ್ಸು ಇರ್ತಾರೆ. ಆದ್ರೆ ಮನೇಲಿರೋ ನಮ್ಮ ಅಕ್ಕಂಗಿರ ನೋಡ್ಕೊಳಕ್ ಯಾರವ್ರೆ? ನೀನಿನ್ನೂ ಮನೆಗೆ ಹೋಗಿಲ್ಲ ಅಂತ ಅವ್ರು ಗಾಬರಿ ಆಗಿರ್ತಾರೆ, ಭಯ ಪಡ್ತಿರ್ತಾರೆ. ಅದಕ್ಕೆ ಮಧ್ಯರಾತ್ರಿ ಬೇರೆ ಆಗೈತೆ, ನೀವು ಬೇಗ ಮನೆಗೆ ಹೋಗಿ ಹೇಳ್ತೀನಿ. ಬಾರು, ಹಂಗಾರೆ ನೀನ್ ಮನೆಗೆ ಹೋಯ್ತ್ಯಾ? ನಾನು ಇಲ್ಲೇ ಇರ್ತೀನಿ. ಏನ್ ಶಿವಣ್ಣ ಇಷ್ಟು ಹೇಳದ್ಮೇಲೆ ಆಟ ಮಾಡ್ತಿದ್ಯಲ್ಲ ನೀನು? ನೀವು ಹೋಗ್ರಿ ಹೇಳ್ತೀನಿ. ಸೀನಾ, ನೀನಿಲ್ಲಿದ್ರೆ ರಶ್ಮಿ ಮನೇಲಿ ಒಬ್ಳೇ ಇರಲ್ವಾ? ಅಯ್ಯೋ ಅದ್ಗೆ ಅವಳ ನೋಡ್ಕೊಳಕ್ಕೆ ನಮ್ಮ ಮನೇಲಿ ನಮ್ಮ ಅಪ್ಪ ನಮ್ಮ ಅವ್ವ ಎಲ್ರು ಅವರೇ. ಹಂಗನ್ಬಿಟ್ಟು ನೀವು ಮನೆಗೆ ಹೋದ್ರೆ ನೆಮ್ಮದಿಯಾಗಿ ಮಲ್ಕೋತೀರಾ ಅಂತ ನಾನು ಹೇಳ್ತಿಲ್ಲ. ನಾನು ಹೇಳ್ತಿರೋದು ಇವಾಗ ಹೋಗಿ ಸುಧಾರ್ಸ್ಕೊಂಡ್ ಬೆಳಗ್ಗೆ ಬನ್ನಿ ಅಂತ ಹೇಳ್ತಿದ್ದೀನಿ. ಆದ್ರೂ ನಂಗೆ ಯಾಕೋ ಗೋಡಂಬಿನ ಪುಟ್ಟೋಗಕ್ಕೆ ಮನ್ಸಾಯ್ತಿಲ್ಲ ಕಲ. ಮಧ್ಯರಾತ್ರಿ ಅವನಿಗೆ ಎಚ್ಚರ ಹಾಕಿ ಆಮ್ಯಾಕ ಅವನು ಶಿವಣ್ಣನ ಒಬ್ಬನೇ ಬಿಟ್ಟೋದ ಅಂತ ನೊಂದ್ಕೊಳಕ್ಕಿಲ್ವಾ ಅಂತ ನನ್ನ ಮನ್ಸು ಹೇಳ್ತೈತೆ. ಅಯ್ಯೋ ಶಿವಣ್ಣ, ಹಂಗೆಲ್ಲ ಏನು ಆಯಕ್ಕಿಲ್ಲ. ಒಂದ್ ವೇಳೆ ಆದ್ರೂ ನಾನು ಇಲ್ವಾ ನೋಡ್ಕೊಳಕ್ಕೆ? ಬೇಡ ಅನ್ನಿಸ್ತೈತ್ ಕಲ. ಅದಕ್ಕೆ ನೀವಾದ್ರೂ ಹೇಳಿ. ಶಿವಣ್ಣ ಹೋಗ್ ಶಿವಣ್ಣ. ಒಂದ್ ಕೆಲ್ಸ ಮಾಡಮ್ಮ, ನೀ ಮನೆಗೆ ಹೋಗ್ಲಾ? ಅವ್ರಿಗೆ ಹೇಳು ಅಣ್ಣ ಬೆಳಿಗ್ಗೆ ಬರ್ತಾನೆ ಅಂತ. ಎಷ್ಟು ಅಂತ ಹೇಳದ್ ನಿಂಗೆ? ನೀನ್ ಹೋಗ್ಬಾವಾ, ನಾನು ನೋಡ್ಕೊತೀನಿ ಅಂತ ಹೇಳ್ತಿಲ್ವಾ? ಏನ್ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಅದಕ್ಕೆ ನೀವು ಕರ್ಕೊಂಡು ಹೋಗಿ. ಗೊರ್ಕೆ ನೀನು ಹೋಗ್ಲಾ, ನಾನು ನೋಡ್ಕೊತೀನಿ. ಸರಿ ಸೇನಾ, ನೀನು ಹುಷಾರು. ಬಾ ಹೊರಡೋಣ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.